ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮನೆಯಲ್ಲೇ ಸುಲಭವಾಗಿ ರುಮಾಲಿ ರೊಟ್ಟಿಯನ್ನು ಹೇಗೆ ಮಾಡುವುದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ ರೆಸಿಪಿಯನ್ನು ತುಂಬಾ ಸರಳವಾಗಿ ಮಾಡ್ಕೊಳ್ಬೋದು. ಯಾರಿಗಾದರೂ ತಂದೂರಿ ರೊಟ್ಟಿ ತಿನ್ನಬೇಕು ಅನಿಸಿದರೆ ಈ ಥರ ಒಮ್ಮೆ ರುಮಾಲಿ ರೊಟ್ಟಿನ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಬರುತ್ತೆ. ಕಡಿಮೆ ಸಮಯದಲ್ಲಿ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಿದ್ರೆ ಮಾಡೋ ವಿಧಾನ ತಿಳಿದುಕೊಳ್ಳೋಣ ಬನ್ನಿ. ನಾನು ಒಂದು ಬೌಲು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಸಿಕೊಳ್ಳಿ. ಎಣ್ಣೆಯನ್ನು ಹಾಕಿಕೊಂಡು ಹಿಟ್ಟನ್ನು ನಾದೋದ್ರಿಂದ ರುಮಾಲಿ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ. ನಾನು ಹಿಟ್ಟನ್ನು ನಾದ್ಕೊಳ್ಬೇಕಾದ್ರೆ ನೀರು ಬದಲಿಗೆ ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ. ಏಕೆ ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ ಅಂದರೆ ರುಮಾಲಿ ರೊಟ್ಟಿ ಹಾಲನ್ನು ಹಾಕಿಕೊಂಡು ನಾದೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕಲರು ಕೂಡ ಸೂಪರಾಗಿ ಬರುತ್ತೆ. ಅದಕ್ಕೆ ನಾನು ಹಾಲಿನಲ್ಲಿ ನಾದ್ಕೊಳ್ತಾ ಇದ್ದೇನೆ. ಸ್ವಲ್ಪನೇ ಹಾಲನ್ನು ಹಾಕಿಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಫ್ರೆಂಡ್ಸ್, ರುಮಾಲಿ ರೊಟ್ಟಿನ ಮಾಡ್ಕೊಳ್ಬೇಕಂದ್ರೆ ಮೈದಾ ಹಿಟ್ಟಿನಲ್ಲೇ ಮಾಡ್ಕೊಳ್ಬೇಕು. ಈ ರುಮಾಲಿ ರೊಟ್ಟಿನ ನೀವು ಕೂಡ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟ ಆಗುತ್ತೆ. ನೀವು ತಂದೂರಿ ರೊಟ್ಟಿನ ತಿನ್ನೋದೇ ಬಿಡ್ತೀರಾ. ಅದಕ್ಕಿಂತಲೂ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಏನೂ ಕನ್ಫ್ಯೂಷನ್ನು ಕೂಡ ಇಲ್ಲ. ಮೂರೇ ಪದಾರ್ಥವನ್ನು ಬಳಸಿಕೊಂಡು ಈ ರುಮಾಲಿ ರೊಟ್ಟಿನ ರೆಡಿ ಮಾಡ್ಕೊಳ್ಬೋದು. ನಾನು ಈ ಹಿಟ್ಟನ್ನು ಚಪಾತಿ ಹಿಟ್ಟು ನಾದ್ಕೋತೀವಲ್ವಾ, ಆ ರೀತಿಯಾಗಿ ಇದನ್ನು ನಾದ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಲಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ರುಮಾಲಿ ರೊಟ್ಟಿ ಸೂಪರಾಗಿ ಬರುತ್ತೆ. ಫ್ರೆಂಡ್ಸ್, ಈ ಹಿಟ್ಟನ್ನು ತಿರುಗಿಸಿ 2ರಿಂದ 3 ನಿಮಿಷ ಈ ರೀತಿಯಾಗಿ ನಾದ್ಕೊಳ್ತಾ ಇರಿ. ಹಿಟ್ಟು ಸಾಫ್ಟಾಗಿ ಬರುತ್ತೆ. ಆವಾಗ ರೊಟ್ಟಿ ಸೂಪರಾಗಿ ಬರುತ್ತೆ. ನೋಡಿ, ಇವಾಗ ನಾನು ಇದನ್ನು 20 ನಿಮಿಷ ನೆನೆಯಲಿಕ್ಕೆ ಬಿಡ್ತಾ ಇದ್ದೇನೆ. ನೋಡಿ, 20 ನಿಮಿಷದ ನಂತರ ಹಿಟ್ಟು ಈ ರೀತಿಯಾಗಿ ಸಾಫ್ಟಾಗಿ ಬೆಣ್ಣೆ ಥರ ಬಂದಿದೆ. ಈ ರೀತಿ ಹಿಟ್ಟು ಬಂದರೆ ರೊಟ್ಟಿ ಸೂಪರಾಗಿ ಬರುತ್ತೆ. ಇವಾಗ ನಾನು ಇದನ್ನು ಒಂದೊಂದೇ ಉಳ್ಳೆಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ. ಇಷ್ಟು ಹಿಟ್ಟನ್ನು ತಗೊಂಡು ಸಣ್ಣ ಉಳ್ಳೆಗಳಾಗಿ ಮಾಡ್ಕೊಳ್ಬೇಕು. ನಾನು ಇವಾಗ ಎಲ್ಲನೂ ಉಳ್ಳೆಗಳನ್ನಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಒಂದೊಂದು ಉಳ್ಳೆಗಳನ್ನು ತಗೊಂಡು ಲಟ್ಟಿಸಿ ತೋರಿಸ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಹಿಟ್ಟಿನಲ್ಲಿ ಅದ್ದಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು. ಫ್ರೆಂಡ್ಸ್, ಈ ರೆಸಿಪಿನ ನೋಡಿದ ಮೇಲೆ ಖಂಡಿತ ನೀವು ಕೂಡ ಈ ರೆಸಿಪಿಯನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೀವು ತುಂಬಾ ಇಷ್ಟಪಟ್ಟು ಕಮೆಂಟ್ ಮಾಡ್ತೀರಾ. ನಿಜವಾಗ್ಲೂ ಅಷ್ಟೊಂದು ಸೂಪರಾಗಿ ಬರುತ್ತೆ. ರುಚಿ ಕೂಡ ಅಷ್ಟೇ ಸಖತ್ತಾಗಿ ಬರುತ್ತೆ. ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಉಳ್ಳೆಗಳನ್ನು ಈ ರೀತಿಯಾಗಿ ಲಟ್ಟಿಸ್ಕೊಂಡು ಒಂದು ಪ್ಲೇಟಿನ ಮೇಲೆ ಹಾಕಿಕೊಳ್ಬೇಕು. ಫ್ರೆಂಡ್ಸ್, ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾವುದೇ ಒಂದು ಕಾರಣಕ್ಕಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಎಲ್ಲನೂ ನಾನು ಲಟ್ಟಿಸ್ಕೊಂಡು ಒಂದು ಸೈಡ್ ಇಟ್ಕೊಂಡಿದ್ದೇನೆ. ಒಂದೊಂದೇ ರೋಟಿನ ತೆಗೆದುಕೊಂಡು ಒಂದು ಪ್ಲೇಟಿಗೆ ಹಾಕಿ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಬೇಕು. ನಂತರ ಅದರ ಮೇಲೆ ಮತ್ತೊಂದು ರುಮಾಲಿ ರೊಟ್ಟಿನ ಇಟ್ಟು ಅದರ ಮೇಲೇನೂ ಇದೇ ರೀತಿಯಾಗಿ ಎಣ್ಣೆಯನ್ನು ಹಚ್ಕೊಳ್ತಾ ಇರಬೇಕು. ಫ್ರೆಂಡ್ಸ್, ಎಲ್ಲ ರುಮಾಲಿ ರೊಟ್ಟಿಗೂ ಕೂಡ ಇದೇ ರೀತಿಯಾಗಿ ಎಣ್ಣೆಯನ್ನು ಹಚ್ಚಿ ಒಂದರ ಮೇಲೆ ಒಂದು ಇಟ್ಕೊಳ್ತಾ ಬರಬೇಕು. ಎಣ್ಣೆಯನ್ನು ಹಚ್ಚಿಕೊಳ್ಳೋದ್ರಿಂದ ರೊಟ್ಟಿ ಒಂದಕ್ಕೊಂದು ಹತ್ಕೋದಿಲ್ಲ, ಬೇಗ ಬಿಚ್ಚಿ ಬರುತ್ತೆ. ಅದಕ್ಕಾಗಿ ಈ ರೀತಿಯಾಗಿ ನಾನು ಎಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು 10 ರೊಟ್ಟಿಯನ್ನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೇನೆ. ಈ ರೊಟ್ಟಿಯ ಮೇಲೆ ಎಣ್ಣೆಯನ್ನಾದರೂ ಹಚ್ಕೊಳ್ಬೋದು, ಇಲ್ಲಾಂದರೆ ತುಪ್ಪನಾದರೂ ಹಚ್ಕೋಬೋದು. ಎರಡರಲ್ಲಿ ಯಾವುದಾದ್ರೂ ಹಚ್ಕೊಂಡ್ರೂ ನಡೆಯುತ್ತೆ. ನಾನು ಎಲ್ಲ ರೊಟ್ಟಿನೂ ಕೂಡ ಇದೇ ರೀತಿ ಎಣ್ಣೆ ಹಚ್ಕೊಂಡು ಒಂದರ ಮೇಲೆ ಒಂದು ಇಟ್ಕೊಂಡಿದ್ದೇನೆ. ಇವಾಗ ಇದನ್ನು ಇನ್ನೊಮ್ಮೆ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಹಾಕಿಕೊಂಡು ಸ್ವಲ್ಪ ಮೇಲೆ ಹಿಟ್ಟನ್ನು ಹಾಕಿ ಜಾಸ್ತಿ ಭಾರನ ಹಾಕದೆ ಮೆತ್ತಗೆ ಈ ರೀತಿಯಾಗಿ ಲಟ್ಟಿಸಿಕೊಳ್ಳಿ. ಜಾಸ್ತಿ ಭಾರನ ಹಾಕಿದರೆ ಒಂದಕ್ಕೊಂದು ಹತ್ಕೊಂಡು ಬಿಡುತ್ತೆ. ಅದಕ್ಕಾಗಿ ನಾನು ಮೆತ್ತಗೆ ಲಟ್ಟಿಸ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ಇದನ್ನು ಬಿಸಿಯಾದ ತವಾಗೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಇವಾಗ ಕೆಳಗೆ ಒಂದು ರೊಟ್ಟಿ ಬೇಯ್ತಾ ಇದೆ. ಫ್ರೆಂಡ್ಸ್, ಡೈಲಿ ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಖಂಡಿತ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ.
ನಂತರ ಇದನ್ನು ತಿರುಗಿಸಿಕೊಳ್ಳಿ. ನೋಡಿ, ಇವಾಗ ತಿರುಗಿಸ್ಕೊಂಡ್ಮೇಲೂ ಈ ರೋಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಬೇಕು. ಫ್ರೆಂಡ್ಸ್, ಈ ರುಮಾಲಿ ರೋಟಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಿಕೊಳ್ಳಿ. ಕಲರ್ ಸೂಪರಾಗಿ ಬರುತ್ತೆ, ಹಾಗೆ ಸಾಫ್ಟಾಗಿ ಕೂಡ ಬರುತ್ತೆ. ಹೈ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ ಬೇಗ ಹೊತ್ತಿ ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಚೆನ್ನಾಗಿ ಬಿಚ್ಚಿ ಬಂದಿದೆ. ಕಲರು ಕೂಡ ಎಷ್ಟೊಂದು ಚೆನ್ನಾಗಿ ಬಂದಿದೆ. ನಂತರ ಅದೇ ರೀತಿ ಮೇಲೆ ಎಣ್ಣೆಯನ್ನು ಹಚ್ಚಿ ತಿರುಗಿಸಿ. ಇವಾಗ ಇನ್ನೊಂದು ರುಮಾಲಿ ರೊಟ್ಟಿ ರೆಡಿಯಾಗಿದೆ. ಅದನ್ನು ಕೂಡ ಅದೇ ರೀತಿ ತೆಗೆದುಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಹೀಗೆ ಒಂದು ರುಮಾಲಿ ರೊಟ್ಟಿನ ತೆಗೆದುಕೊಳ್ಬೇಕು. ನಂತರ ಎಣ್ಣೆಯನ್ನು ಹಚ್ಚಿ ತಿರುಗಿಸಿಕೊಂಡು ಬೇಯಿಸ್ಕೋಬೇಕು. ಹೀಗೆ ರುಮಾಲಿ ರೊಟ್ಟಿ ರೆಡಿ ಆಗ್ತವೆ. ಫ್ರೆಂಡ್ಸ್, ನಾನು ಎಲ್ಲ ರೋಟಿನೂ ಕೂಡ ಇದೇ ವಿಧಾನದಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಎಲ್ಲ ರೊಟ್ಟಿನೂ ಕೂಡ ಈಗ ಬೇಯಿಸ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಸೂಪರಾಗಿ ಬಂದಿದೆ ಅಂತ. ಎಷ್ಟು ಸಾಫ್ಟಾಗಿ ಬಂದಿದೆ, ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಸುಲಭವಾಗಿ ರುಮಾಲಿ ರೊಟ್ಟಿನ ಹೇಗೆ ರೆಡಿ ಮಾಡೋದು ಅಂತ. ಫ್ರೆಂಡ್ಸ್, ಈ ರೆಸಿಪಿ ಯಾವುದೇ ಒಂದು ಕಾರಣಕ್ಕಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.